ಸೊ ಈ ಒಂದು ತೋಟದಲ್ಲಿ ಹಸಿ ಶೇಂಗಾ ಹೊರ್ಲಿಕ್ಕೆ ನಾವು ತಯಾರಿ ನಡೆಸ್ಕೊಂಡಿದ್ದೀವಿ. ಸೊ ಇದೆಲ್ಲ ದಾಳಿಂಬ್ರೆ ಎಲ್ಲ ಹೂವು ಬಿಟ್ಟಿದೆ ನೋಡಿ. ಸೊ ಫ್ಲವರಿಂಗ್ ಆಗಿದೆ ದಾಳಿಂಬ್ರೆದೆಲ್ಲ. ಸೊ ಚೆನ್ನಾಗಿದೆ. ಸೊ ಇವಾಗ ನಾವು ಒಲೆ ಹಚ್ಚೋದಕ್ಕೆ ನಾವು ನೋಡ್ತಾ ಇದ್ವಿ. ಒಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಥರದ್ದು ಪ್ಲಾಸ್ಟಿಕ್ ಏನಾದರೂ ನಾವು ಇಟ್ಬಿಟ್ಟಿವಿ ಅಂದರೆ ತುಂಬ ಚೆನ್ನಾಗಿ ಹುರಿದು ಬಿಡುತ್ತೆ. ಪೆಟ್ರೋಲ್ ಹಾಕೋದಂಗೆ ಒಂಥರ ಪ್ಲಾಸ್ಟಿಕ್ ಹಾಕೋದಲ್ಲ. ಸೊ ಮಳೆ ಬರ್ತಾ ಇದೆಯಲ್ಲ, ಸೊ ಸಣ್ಣಗೆ ಮಳೆ ಕೂಡ ಬರ್ತಾ ಇದೆ ನೋಡಿ. ಸೊ ಈ ಮಳೆಯಲ್ಲಿ ಹಸಿ ಶೇಂಗಾ ಹುರಿಲಿಕ್ಕೆ ನಾವು ತಯಾರಿ ನಡೆಸ್ತಾ ಇದ್ದೀವಿ. ಸೊ ಹಸಿ ಶೇಂಗಾನ ನಾವು ಹುರಿಯೋಣ. ಮಳೆ ಕೂಡ ಬರ್ತಾ ಇದೆ. ಫುಲ್ಲು ಮಳೆ ಬರ್ತಾ ಇದೆ. ಮಳೆಯಲ್ಲಿ ಫುಲ್ಲು ತುಂಬ ಮಳೆ ಬಂದುಬಿಟ್ಟಿದೆ. ಮಳೆ ಬಂದ ನಂತರ ತುಂತುರು ಮಳೆ ಬಂದುಬಿಟ್ಟಿದೆ. ಏನೇನಿದೆ ಏನೇನಿಲ್ಲ ಎಲ್ಲ ದಾಳಿಂಬ್ರೆ ಇದೆ. ಸೊ ಹೊಲೆ ಹತ್ತಿದೆ. ಸೊ ಮಳೆ ಬಂದ ಕಾರಣ ಸ್ವಲ್ಪ ಲೇಟಾಗಿ ಅಂಟ್ಕೊಂಡಿದೆ. ಫುಲ್ ಕೆಂಪಗಾಗೋವರೆಗೂ ಇದನ್ನು ಹುರಿತಾ ಇರಬೇಕು. ಹಸಿ ಶೇಂಗಾ ಮಳೆ ಬಂದಾಗ ಸೊ ಎಷ್ಟು ಟೇಸ್ಟಿಯಾಗಿರುತ್ತಂದರೆ ಬಾಯಲ್ಲಿ ನೀರೇ ಬಂದುಬಿಡುತ್ತೆ. ಅದರಲ್ಲಿ ಕಟ್ಟಿಗೆ ಒಲೆ ಮೇಲೆ ಹುರಿದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಫುಲ್ಲು ಉರಿತಾ ಇದೆ. ಸೊ ಶೇಂಗಾ ಎಲ್ಲ ಕೆಂಪಗಾಗಕ್ಕೆ ರೆಡಿ ಆಗ್ತಾಯಿದೆ. ಸೊ ಫುಲ್ ಕೆಂಪಾದ ಮೇಲೆ ನಾವು ಅದನ್ನು ತೆಗೆದುಕೋಬೇಕು. ಫುಲ್ ಕೆಂಪಾಗ್ತಾ ಇದೆ. ಸೊ ಇನ್ನು ಕೆಂಪಾಗೋವರೆಗೂ ಹುರಿಬೇಕು ನಾವು. ಸೊ ಎಷ್ಟು ಕೆಂಪಾಗುತ್ತೆ ಅಷ್ಟು ಟೇಸ್ಟಾಗಿ ಬರುತ್ತೆ. ಸೊ ಇವಾಗ ಒಂದು 10 ನಿಮಿಷ ಆದಮೇಲೆ ನಾವೆಲ್ಲ ಫ್ರೈ ಮಾಡಿದ್ಮೇಲೆ ಕೆಂಪಗಾಗಿದೆ ನೋಡಿ, ಅಷ್ಟೊಂದು ಚೆನ್ನಾಗಾಗಿದೆ. ಸೊ ಇದನ್ನು ನಾವು ಈಗ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ. ಸೊ ಚೆನ್ನಾಗಿ ಕೆಂಪಗಾಗಿ ಹುರಿದಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಸೊ ಫುಲ್ ಕೆಂಪಗಾಗಿ ಹುರಿದಿದೆ ನೋಡಿ. ಸೊ ಈಗ ಮತ್ತೆ ನಾವು ಹಾಕೋಣ. ಮತ್ತು ಸೆಕೆಂಡ್ ರೌಂಡಲ್ಲಿ ಹಾಕಿ ಎಲ್ಲ ಹುರಿಯೋಣ.